ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ಶುಕ್ರವಾರ ಈ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತೀನಿ. ಒಂದು ಸತ್ಯ ಘಟನೆ ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ. ನೋಡಿ, ಮನೆಯಲ್ಲಿ ಸರಳವಾಗಿ ಈ ರೀತಿಯಾಗಿ ಪೂಜೆ ಅನ್ನುವಂಥದ್ದು ಆಗಿದೆ. ಇದು ಬಂದು ಹಳೆಯ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಇವತ್ತು ಶುಕ್ರವಾರದ ಪೂಜೆ ಅಲ್ಲ. ಹಾಗಾಗಿ ಇವತ್ತು ನೈಜ ಘಟನೆ, ಸತ್ಯ ಘಟನೆ. ಮತ್ತು ನಾವು ಇವತ್ತು ಹೋಮ ಕೂಡ ಇತ್ತು, ಹೋಮಕ್ಕೆ ಕೂಡ ಹೋಗಿದ್ವಿ. ಅಲ್ಲಿ ಪ್ರಸಾದ ಏನೇನಾಯಿತು ಇವತ್ತಿನ ಡೇ ಅನ್ನೋದನ್ನು ಅದ್ರ ಜೊತೆಗೆ ಸ್ವಲ್ಪ ಶೇರ್ ಮಾಡ್ಕೊಳ್ತೀನಿ. ಫಸ್ಟು ವಾರಾಹಿ ಅಮ್ಮನ ಮಂತ್ರವನ್ನು, ತುಂಬ ಜನ ಮಂತ್ರಕ್ಕೋಸ್ಕರನೇ ವಿಡಿಯೋ ನೋಡ್ತೀವಿ ಅಂತ ಹೇಳ್ತೀರಿ. ಹಾಗಾಗಿ ಈ ಒಂದು ಸತ್ಯ ಘಟನೆ ಹೇಳಿ ಫಸ್ಟು ನಾನು ಮಂತ್ರವನ್ನು ತಿಳಿಸ್ಕೊಡ್ತೀನಿ. ತದನಂತರದಲ್ಲಿ ನಾನು ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದೆ ಅನ್ನೋದನ್ನು ಸಹ ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ಇದು ವಾರಾಹಿ ಅಮ್ಮನ ಆರಾಧನೆಯನ್ನು ಮಾಡ್ತಾ ಇರುವಂಥ ಅಜ್ಜಿ ಹೇಳಿರುವಂಥದ್ದು. ಅಜ್ಜಿ ಸುಮಾರು 25 ವರ್ಷದಿಂದ ವಾರಾಹಿ ಅಮ್ಮನ ಆರಾಧನೆಯನ್ನು ಮಾಡ್ತಾರೆ. ಕೂತ್ರು ವಾರಾಹಿ ಅಂತಾರೆ, ನಿಂತರು ವಾರಾಹಿ ಅಂತಾರೆ. ಊಟ ಮಾಡಬೇಕಾದ್ರೂ ಕೂಡ ವಾರಾಹಿ ಅಮ್ಮ ಅಂತಲೇ ಅವ್ರ ತಟ್ಟೆಗೆ ನಮಸ್ಕಾರವನ್ನು ಹಾಕ್ಕೊಂಡು ಅವರು ಪೂಜೆಯನ್ನು ಮಾಡೋವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಮತ್ತು ಅವ್ರಿಗೆ ಒಂದು ಅನಾರೋಗ್ಯ ಕೂಡ ಬಾಧಿಸ್ತಾ ಇದೆ ಅಂತೆ. ಇವಾಗ ಮಕ್ಕಳೆಲ್ಲ ಮುಂಚೆ ಎಲ್ಲ ಕಷ್ಟದೆಲ್ಲ ಓದಿಸಿ ಬೆಳೆಸಿ ಎಲ್ಲ ಮಾಡಿದ್ದಾರೆ. ಮಕ್ಕಳೆಲ್ಲ ಇವಾಗ ಔಟ್ ಆಫ್ ಕಂಟ್ರಿನಲ್ಲಿ ಜಾಬ್ಗಳನ್ನು ಮಾಡ್ತಾ ಇದ್ದಾರಂತೆ. ಇಲ್ಲಿ ಇವರು ಅಜ್ಜಿ ತಾತ ಇಬ್ಬರೇ ಇರೋವಂಥದ್ದು. ಆದರೆ ಅಜ್ಜಿಗೆ ಒಂದು ಮೂಳೆ ಕಾಯಿಲೆ ಅಂತೆ. ಅದು ಮೂಳೆ ಸವಳ್ಕಳಿ ಬಂದಿದೆ ಏನೋ ಅಂತ ಹೇಳ್ತಾ ಇದ್ರು ಡಾಕ್ಟ್ರು ಅಂತ ಹೇಳಿದ್ರು. ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಾರಂತೆ ಅಜ್ಜಿ. ಆದರೆ ಈ ಏನು ವಾರಾಹಿಯನ್ನು ಆರಾಧನೆಯನ್ನು ಆವಾಗ 25 ವರ್ಷದ ಹಿಂದೆಯೇ ಅಜ್ಜಿಗೆ ನಿಮ್ಮದು ಮೂಳೆ ಎಲ್ಲ ಇನ್ನೂ ಕೆಲಸಕ್ಕೆ ಬರೋದಿಲ್ಲ, ನಿಮಗೆ ಬ್ಯಾಕಲ್ಲಿ ಅದೇನೋ ಮಂಡಿಗಳು ಸವತ ಮತ್ತು ಬ್ಯಾಕಲ್ಲಿ ಏನೋ ನಿಮಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರಂತೆ. ಆವಾಗ ತಾಯಿ ವಾರಾಹಿ ಅಮ್ಮನ ನಂಬಿ ಆರಾಧನೆಯನ್ನು ಮಾಡೋದಕ್ಕೆ ಆವಾಗ 25 ವರ್ಷದ ಹಿಂದೆ ಮಕ್ಕಳು ಕೂಡ ಚಿಕ್ಕವರಂತೆ. ಅಜ್ಜಿಗೆ ಒಂದು ಹೊತ್ತು ಊಟ ಮಾಡೋದಕ್ಕೂ ಕೂಡ ದುಡಿಮೆನೂ ಆವಾಗ ಕಡಿಮೆ ಅಂತೆ. ಆದರೆ ಆವಾಗ ಅಜ್ಜಿಗೆ ಒಂದೊಂದು ಊಟಕ್ಕೂ ಕೂಡ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇದ್ದಂತೆ. ಯಾವಾಗ ಅವರು ಕ್ರಮೇಣವಾಗಿ ಈ ವಾರಾಹಿ ಅಮ್ಮನ ಆರಾಧನೆ ಮಾಡ್ತಾ 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 ಹಾಗೆ ಅವ್ರಿಗೆ ಈ ಥರ ವಾರಾಹಿ ಅಮ್ಮಂದು ಗೊತ್ತಾಗಿ ವಾರಾಹಿ ಅಮ್ಮನ ಆರಾಧನೆ ಮಾಡ್ತಾ 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 ಹಾಗೆ ಇವತ್ತೊಂದು ದಿವಸ ಸರೋಯ್ತು, ನಾಳೆ ಒಂದು ದಿವಸ ಸರೋಯ್ತು, ನಾಡಿದ್ದು ಒಂದು ದಿವಸ ಸರೋಯ್ತು ಅಂಥೇಳಿ ಅವ್ರ ಲೈಫಲ್ಲಿ ತುಂಬ ಅಂದರೆ ತುಂಬ ಚೇಂಜಸ್ಗಳಾಗಿ ಮಕ್ಕಳಿಗೆಲ್ಲ ಒಳ್ಳೊಳ್ಳೆ ಒಂದು ಜಾಬ್ಗಳು ಸಿಕ್ಕಿ, ಮತ್ತು ಅವ್ರಿಗೂ ಕೂಡ ಅಷ್ಟೇ ಅದೇನು ಮೂಳೆ ಸವತ ಅಂತ ಹೇಳಿದರು ಅದು. ಆಮೇಲೆ ಮತ್ತು ಡಾಕ್ಟ್ರೆಲ್ಲ ಚೆಕ್ ಮಾಡಿ ಅನಾರೋಗ್ಯ ಅವ್ರಿಗೆ ಸುಮಾರು 4-5 ವರ್ಷ ಸಫರ್ ಮಾಡಿದಾರಂತೆ. ದುಡ್ಡು ಖರ್ಚು ಮಾಡೋದಕ್ಕೂ ಆಯಿತು, ದುಡ್ಡು ಹಾಸ್ಪಿಟ್ಲಿಗೆ ತೋರಿಸೋದಕ್ಕೂ ದುಡ್ಡು ಇಲ್ದಿರೋವಂಥ ದಿನಗಳು ಕೂಡ ತುಂಬ ಇದೆ ಅಂತೆ. ತಾಯಿ ವಾರಾಹಿ ಅಮ್ಮನನ್ನು ಆರಾಧನೆಯನ್ನು ಮಾಡಿದ್ಮೇಲೆ ನಾನು ಯಾವಾಗಲೂ ಹೇಳ್ತೀನಿ, ಎಲ್ಲ ಕಷ್ಟಗಳಿಗೂ ಕೂಡ ತೆಂಗಿನಕಾಯಿ ದೀಪ ತುಂಬ ಅಂದರೆ ತುಂಬ ಕೇಲಂ ದೀಪಂ ಅಂಥೇಳಿ ಕರೀತಾರೆ. ಆ ಒಂದು ದೀಪ ಹಚ್ಚೋದ್ರಿಂದ ಕೂಡ ನಿಮ್ದು ಎಷ್ಟೋ ಕರ್ಮಗಳು ಕಳೆಯುತ್ತೆ ಅಂತ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ. ಹಾಗಾಗಿ ನಿಮ್ಗೆ ಯಾರಿಗೆಲ್ಲ ವಿಪರೀತವಾಗಿ ಕಷ್ಟ ಇದೆ, ನಾವು ಕಳ್ಕೊಳೋದು ಏನೂ ಇಲ್ಲ. ಒಂದು 20-30 ರೂಪಾಯಿ ತೆಂಗಿನಕಾಯಿ ಮನಸಾರೆ ನಾವು ಏನೇ ಒಂದು ಕೆಲಸವನ್ನು ಮಾಡಿದ್ರೂ ಅರ್ಧ ಮನಸ್ಸಿಂದ ಮಾಡಬಾರ್ದು. ನಮ್ಮ ಮನಸಾರೆ ನಾವು ಕೆಲಸವನ್ನು ಮಾಡಿದ್ದೆ ಆದರೆ ಸಕ್ಸಸ್ ಅನ್ನೋವಂಥದ್ದು ನಮಗೆ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಅವರು ಈ ಅಷ್ಟಮಿ ಪಂಚಮಿಗಳನ್ನು ತುಂಬ ವಿಶೇಷವಾಗಿ ಆರಾಧನೆಯನ್ನು ತಾಯಿಯನ್ನು ಮಾಡ್ತಾರಂತೆ. ಮತ್ತು ರೆಗ್ಯುಲರಾಗಿ ತಾಯಿಯನ್ನು ಆರಾಧನೆಯನ್ನು ಅವ್ರು ಮಾಡೇ ಮಾಡ್ತಾರಂತೆ. ಹಾಗಾಗಿ ಅವ್ರಿಗೆ ಇವಾಗ ತುಂಬ ಚೆನ್ನಾಗಿ ದೇವರು ವಾರಾಹಿ ದಯದಿಂದ ಅವ್ರಿಗೆ ಆರೋಗ್ಯ ಕೂಡ ಅವ್ರಿಗೆ ಇವಾಗ ಏನೂ ಇಲ್ಲ ಅಂದರೂ ಒಂದು 60-70 ವರ್ಷ ಇರುತ್ತೆ ಅವ್ರಿಗೆ. ಆದರೆ ತುಂಬ ಚೆನ್ನಾಗಿ ಅಜ್ಜಿ ಇವಾಗೂ ಕೂಡ ಗಟ್ಟಿಮುಟ್ಟಾಗಿದ್ದಾರೆ, ಚೆನ್ನಾಗಿದ್ದಾರೆ. ಇವಾಗ ಓಡಾಡಿಕೊಂಡು ತಮ್ಮ ಕೆಲಸ ಎಲ್ಲ ತಾವೇ ಮಾಡಿಕೊಂಡು ಇವಾಗ ಅಜ್ಜಿಗೆ ಭರ್ಜರಿಯಾಗಿ ಒಳ್ಳೆ ಚಿಕ್ಕ ಹುಡುಗಿ ಥರ, ಎಷ್ಟು ನಾವಾದರೂ ಸ್ವಲ್ಪ ಕೈಕಾಲು ನೋವು ಹಂಗೆ ಹಿಂಗೆ ಅಂತ ಕೂತ್ಕೊಳ್ತೀವಿ, ಎಷ್ಟು ಚೆನ್ನಾಗಿ ಪೂಜೆಗೆ ಸಂಬಂಧಪಟ್ಟಿರೋ ಎಷ್ಟು ಚೆನ್ನಾಗಿ ಮಾಡ್ತಾರಂದರೆ ಅಂಥ ದೊಡ್ಡವ್ರನ್ನ ನೋಡಿ ನಾವು ಕಲಿಬೇಕು. ಹಾಗೆ ಆ ಅಜ್ಜಿ ಯಾವಾಗಲೂ ಒಂದು ಮಂತ್ರವನ್ನು ಅವ್ರ ಬಾಯಿನಲ್ಲೇ, ನಾನು ವಿಡಿಯೋದಲ್ಲಿ ಕೂಡ ಮುಂಚೆ ಶೇರ್ ಮಾಡಿದ್ದೀನಿ, ವಾರಾಹಿ ಅಮ್ಮಂದು ಯಾವಾಗಲೂ ಅಷ್ಟೇ ಅವ್ರ ಬಾಯಿನಲ್ಲಿ ಮಂತ್ರ ಬರ್ತಾನೆ ಇರುತ್ತೆ. ಆ ಮಂತ್ರವನ್ನು ಸಹ ಅದೇ ಮಂತ್ರವನ್ನು ನಾನು ನಿಮಗೆ ಇವಾಗ ಸ್ಕ್ರೀನಲ್ಲಿ ಹಾಕ್ತೀನಿ. ಇದು ನೋಡಿ, ಇವತ್ತು ಹೋಮ ಅನ್ನೋವಂಥದ್ದಿತ್ತು, ಹಾಗಾಗಿ ನಾನು ಅಲ್ಲಿ ಹೋಗಿದ್ದೆ. ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹೋಮ ಪೂಜೆ ಎಲ್ಲ ಚೆನ್ನಾಗಾಯಿತು. ಇಲ್ಲಿ ಏನಂತಂದರೆ ಎಲ್ಲರೂ 60, 65, 70 ಆ ಥರ ಸ್ವಲ್ಪ ವಯಸ್ಸಾಗಿರೋವಂಥ ದಂಪತಿಗಳನ್ನ ಇಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಬಂದಿರೋವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ
ಪೂಜೆ ಎಲ್ಲ ಆಯಿತು ಅಂತಲೇ ಹೇಳಬಹುದು. ಅಲ್ಲೂ ಕೂಡ ಅಷ್ಟೇ ಪ್ರಸಾದ ಅಂತೂ ನನ್ನ ಲೈಫಲ್ಲಿ ಅಷ್ಟು ಟೇಸ್ಟಿಯಾಗಿರೋಂಥ ಪ್ರಸಾದ ತಿಂದೇ ಇಲ್ಲ ಅಂತಲೇ ಹೇಳಬೇಕು. ಅಷ್ಟು ಅದೇನೋ ಒಂಥರ ಸ್ನೇಹಿತರೆ ಒಂಥರ ಹೊಸ ರುಚಿ. ಅವರು ಏನು ಮತ್ತು ಕೊಟ್ಟಿಲ್ಲ, ಉಪ್ಪಿಟ್ಟು ಚಟ್ನಿ ಕೊಟ್ಟಿದ್ದಾರೆ ಮತ್ತು ಗೊಜ್ಜವಲಕ್ಕಿ. ಅಂದರೆ ಆ ಒಂದು ಈ ಅರ್ಚಕರು ಇವಾಗ ದೇವಸ್ಥಾನದ ಪೂಜೆಗಳನ್ನು ಮಾಡ್ತಾರಲ್ವ, ಅಂಥ ಒಂದು 25-30 ಕುಟುಂಬ ಸೇರಿ ಇಲ್ಲಿ ಹೋಮವನ್ನು ಮಾಡಿರೋ ಅಂಥದ್ದು. ಆದರೆ ಎಷ್ಟು ಜನ ಸೇರಿ ಮಾಡಿದ್ದಾರೆ ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಹೋಗಿರೋವಂಥ ಒಂದು ಆ ಟೈಮಲ್ಲಿ ಒಂದು 30-40 ಇದೇ ನೋಡಿ ದಂಪತಿ ಸಮೇತವಾಗಿ ಪೂಜೆಯನ್ನು ಮಾಡ್ತಾಯಿದ್ರು. ಇದು ಗೊಜ್ಜವಲಕ್ಕಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಇದು ಕಾಯಿ ಚಟ್ನಿನೋ ನಾರ್ಮಲಾಗಿ ನಾವು ಮನೇಲಿ ಮಾಡೋ ಥರ ಇತ್ತು. ಈ ಪಾಯಸ ಬೂದ್ಗುಂಬಳಕಾಯಿ ಪಾಯಸ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದೇ ನೋಡಿ ಮಂತ್ರ, ಓಂ ಶ್ರೀ ದಂಡನಾಥ ನಮೋ ನಮಃ, ಓಂ ಶ್ರೀ ದಂಡನಾಥ ನಮೋ ನಮಃ. ಈ ಒಂದು ಮಂತ್ರವನ್ನು ಅಜ್ಜಿ ಪ್ರತಿನಿತ್ಯ ಹೇಳ್ಕೊಳ್ತಾರಂತೆ. ಯಾವುದೇ ಒಂದು ಟೈಮಲ್ಲಿ ಆಯಿತು, ಅವ್ರಿಗೆ ಯಾವಾಗ ಟೈಮ್ ಸಿಕ್ಕಿದ್ರು ಕೂಡ ಅಮ್ಮನನ್ನು ನೆನೆಸ್ಕೊತಾನೇ ಇರ್ತಾರಂತೆ. ಇಲ್ಲ ಏನೂ ಮಂತ್ರ ಬಂದಿಲ್ಲ ಅಂದರೆ ಓಂ ವಾರಾಹಿ ಓಂ ವಾರಾಹಿ ಅಂದರೆ ಒಂದು ಪ್ರತಿನಿತ್ಯ ಎಷ್ಟು 1000 ಸತಿ ಹೇಳ್ತಾರಂತ ಲೆಕ್ಕನೇ ಇಲ್ಲ. ಕೂತ್ರು ವಾರಾಹಿ ಅಂತಾರೆ, ನಿಂತರು ವಾರಾಹಿ ಅಂತಾರೆ, ತಟ್ಟೆಗೆ ನಮಸ್ಕಾರವನ್ನು ಹಾಕ್ಕೊಳ್ತಾರೆ. ಅಷ್ಟು ಚೆನ್ನಾಗಿ ಅವರು ಮನಸ್ಸಲ್ಲಿ ವಾರಾಹಿ ಅಮ್ಮ ಕೂತು ಬಿಟ್ಟಿದ್ದಾಳೇನೋ ಅನ್ಬೇಕು. ಅವ್ರಿಗೂ ಅಷ್ಟೇ ತುಂಬ ದೈವಿಕ ಕಡೆ ಎದ್ದು ಕಾಣಿಸುತ್ತೆ. ಹಣೆಯಲ್ಲಿ ದೊಡ್ಡದು ಕುಂಕುಮ ಬೊಟ್ಟು, ಅವ್ರಿಗೆ ಒಂದು ರೀತಿ ಕೈ ತುಂಬ ಬಳೆ, ಕಿವಿಲಿ ಓಲೆ, ಕಾಲಲ್ಲಿ ದಪ್ಪದು ಕಾಲು ಗೆಜ್ಜೆ, ಎಷ್ಟು ಚೆನ್ನಾಗಂದ್ರೆ ಅವ್ರನ್ನ ನೋಡಿದ್ರೆ, ಅವರು ದೇವ್ರನ್ನ ಆರಾಧನೆ ಮಾಡ್ತಾರೆ, ಅವ್ರನ್ನ ನೋಡಿದ್ರೆ ನಾವು ಕೈ ಎತ್ತಿ ಮುಗಿಬೇಕು. ಅಷ್ಟು ಚೆನ್ನಾಗಿ ಅಜ್ಜಿ ಗಿಲ್ಲರು ಚಿಕ್ಕ ಮಕ್ಕಳ ಥರ ಸಖತ್ತಾಗಿದ್ದರು ನೋಡಿ. ಇಲ್ಲಿ ನಾವು ಅಷ್ಟೇ, ಇಲ್ಲೂ ಅಷ್ಟೇ ಏನಕ್ಕೋಸ್ಕರ ನಾವು ಹೋಮ ಮಾಡಬೇಕು ಹೆಂಗೆ ಅನ್ನೋವಂಥದ್ದನ್ನು ಪ್ರತಿಯೊಂದನ್ನು ಹೇಳ್ತಾ ಇದ್ದರು. ಹಾಗಾಗಿ ಇನ್ನು ಇಲ್ಲಿ ಹೋಮಕ್ಕೆ ಮೃತ್ಯುಂಜಯ ಹೋಮವನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಯಾಕೆ ಸ್ವಾಮಿ ಅಂತ ಕೇಳಿದ್ದಕ್ಕೆ 60 ವರ್ಷ ಆಗಿರೋ ಎಬೋಗೆ ನೀವೆಲ್ಲರೂ ಇಲ್ಲಿ ಇರೋ ಅಂಥದ್ದು, ಹಾಗಾಗಿ ಮೃತ್ಯುಂಜಯ ಹೋಮವನ್ನು ಮಾಡ್ತೀವಿ ಅಂದ್ಬಿಟ್ಟು ಅವ್ರು ಇನ್ನೂ ಡೀಟೇಲಾಗಿ ಏನೋ ಹೇಳ್ತಾ ಇದ್ರು.